ಆಗಿರ್ಬೋದು, ಪ್ರೊಫೈಲ್ ರೈಟಿಂಗ್ ಆಗಿರ್ಬೋದು, ಇವುಗಳ ಬಗ್ಗೆ ಕ್ಲೂ ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋವನ್ನು ಕಡೆವರೆಗೂ ನೋಡಿ ಅಂತ ಹೇಳ್ತಾ, ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 50 ಮಾರ್ಕ್ಸ್ ಕ್ವಶನ್ಸನ್ನು ಕೊಟ್ಟಿದ್ದೀವಿ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ RC ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ, ಅವೆಲ್ಲವುಗಳನ್ನು ಸಹಿತ ನೋಡಿ. ಸೊ ಖಂಡಿತವಾಗಿ ನಿಮಗೆ ಯೂಸ್ ಆಗ್ತದೆ. ಮಾಡೆಲ್ ಕ್ವಶನ್ ಪೇಪರ್ ಅಂತಲೂ ಕೂಡ ಇದ್ದಾವೆ. ಸೊ ಇನ್ನೂ ಮತ್ತೆ ನಿಮಗೆ 2 ಅಂಕ, 3 ಅಂಕ, 4 ಅಂಕದ ಪ್ರಶ್ನೆ ಮತ್ತು ಉತ್ತರಗಳ ಸಹಿತ ಕೂಡ ಬರ್ತಾ ಹೋಗ್ತವೆ. ಸೊ ಇದಕ್ಕಿಂತ ಮುಂಚೆ ನಾನು ಬಹಳಷ್ಟು ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದ್ದಾವೆ. SSLC ಇಂಗ್ಲೀಷ್ ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜ್ 2025 ಒತ್ತಿದ್ರೆ ಸಾಕು, ಅಲ್ಲಿ ಪ್ರತಿ ಪಾಠದ ಪ್ರಶ್ನೋತ್ತರಗಳು ನಿಮಗೆ ಸಿಗ್ತವೆ, ಇಂಪಾರ್ಟೆಂಟ್, ಅದನ್ನು ನೋಡ್ಕೊಂಡು ಹೋಗಿ. ಸೊ ಇವಾಗ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀದಲ್ಲಿ ನಿಮಗೆ 4 ಮಾರ್ಕ್ಸಿಗೆ ಖಂಡಿತವಾಗಿ ಬರ್ತಕ್ಕಂಥ ಕ್ವಶನ್. ಸೊ ಏನೆಲ್ಲ ಬರೀಬೇಕಂದ್ರೆ, ದಿಸ್ ಪೋಯಮ್ ವಾಸ್ ರಿಟನ್ ಬೈ ರಸ್ಕಿನ್ ಬಾಂಡ್. ಹೀಸ್ ಅ ಗ್ರ್ಯಾಂಡ್ ಮಾ ವಾಸ್ ಜೀನಿಯಸ್. ಶಿ ಕುಡ್ ಕ್ಲೈಮ್ಸ್ ಹೈ ಆ್ಯಂಡ್ ಸ್ಪ್ರೆಡ್ ಎ ಟ್ರೀ. She stopped climbing trees at the age of 62. Her family members asked to stop climbing trees. Her brother taught climbing trees at the age of 6 years. One day she climbed a tree and could not come down. After rescued doctor recommended 1 week bed rest. She felt it was hell. She asked her son to build a tree top house. Dutiful son built the tree top house. Grandma and poet spent their time with Sherry. Lastly, she uphold her right ಅಂತ ಬರೀಬೇಕು. ಇನ್ನು ಜಹಾಜ್ ಪೋಯಮ್ 2ದಲ್ಲಿನೂ ಕೂಡ ನಿಮಗೆ 3 ಮಾರ್ಕ್ಸ್ ಅಥವಾ 4 ಮಾರ್ಕ್ಸಿಗೆ ಬರ್ತದೆ. ವಿಶೇಷವಾಗಿ 3 ಮಾರ್ಕ್ಸಿಗೂ ಕೇಳ್ತಾರೆ, 4 ಮಾರ್ಕ್ಸಿಗೂ ಕೂಡ ಬಂದರೆ ಬರ್ಬೋದು. ದ ಜಹಾಜ್ ಮ್ಯೂಜಿಷಿಯನ್ ವಾಸ್ ಆನ್ ಓಲ್ಡ್ ಬ್ಲ್ಯಾಕ್ ಮ್ಯಾನ್. ಸಿ ಸ್ಟ್ಯಾಂಡ್ಸ್ ಲೈಕ್ ಅ ಬ್ಲ್ಯಾಕ್ ಆನ್ಸೆಟ್ ಮ್ಯಾರಿನರ್. ಹೀಸ್ ಅ ಪೇಸ್ ವಾಸ್ ಅನ್ಶೇವನ್. ಹೀಸ್ ಅ ಪೇಸ್ ಶೂಸ್ ಫುಲ್ ಆಫ್ ವೆರಿ. He was an old man, poor man and aged man. He wore a blue shirt turned to black. His shoes were torn out. His head down, eyes closed, ears perked. His sagging stomach holding by his jacket, the saxophone across his chest. He preached the message of God. He lifts gently and starts to play black gospel of jazz. He is no longer a man, but like a bird, flies higher ಅಂತಕ್ಕಂಥ ಬರೆದ್ರೆ, ಸೊ ಜಾಜ್ ಪ್ಲೇಯರ್ದು ಉತ್ತರ ಸರಿ ಬರ್ತದೆ. ದ ಸಾಂಗ್ ಆಫ್ ಇಂಡಿಯಾ. ದಿಸ್ ಪೋಯಮ್ ವಾಸ್ ರಿಟನ್ ಬೈ VK ಗೋಕಾಕ್. ದ ಪೋಯಮ್ ಈಸ್ ಇನ್ ದ form of dialogue in between poet and Mother India. The poet wants to sing about a glory, natural beauty of India, like a Himalayas, oceans, rock-cut temples, freedom fighters, seers and prophets, dam, lakes, ship building yards, technology, atomic age. But Mother India wants him to sing about beggars and lepers, filth and dirt poor people, and helpless children, strikes and class wars. The Mother India sat on the waves and wrote the book of Marrow to cancel the sorrows ಅಂತ ಬರೆದ್ರೆ ಸಾಕು. I am the land ಅಲ್ಲಿ ಕೂಡ ಬಂದರೆ ಬರ್ಬೋದು, ಅದು ಕೂಡ ಬ್ಯಾಪಟ್ ಮಾಡ್ಕೊಂಡು ಹೋಗ್ರಿ. Land is the speaker in the poem I am land. Land says man tries to dominate the land. He shouted that he own it, buy and sells it, but the lands wait patiently. He dig the land and pollute the land. He plows and plants tree, grows fruits. Children play, walk and dance on it. Shoulders come with guns and fight for land. They make up boundaries and divide the land into countries. But land bears all without complaint. Finally land tells with self-assertion, you can't put a fence around the planet Earth ಅಂತ ಬರೆದ್ರೆ ಸಾಕು. ಈ ಕ್ಲಾಸಲ್ಲಿ ನಿಮಗೆ ಕಂಡೀಷನ್ಸ್ಗಳನ್ನು ನೋಡ್ಕೋಬೇಕಾಗ್ತದೆ. ಇಲ್ಲಿ ಆಲ್ರೆಡಿ ಹಿಂದೆ ಕಂಡೀಷನ್ಸ್ ಇದ್ದಾವೆ. ಆ ಕಂಡೀಷನ್ಸ್ ಮೇಲೆ ನೀವೇನು ಮಾಡ್ಬೋದು, ವಿಲ್, ವುಡ್ ಹ್ಯಾವ್, ವುಡಂಟ್ ಹ್ಯಾವ್ ಅನ್ನೋದನ್ನು ನೀವೇನು ಮಾಡ್ಬೋದು, ಬರಿಬೋದು. ಸೊ ಸಿಂಪಲ್ ಆಗಿರ್ತಕ್ಕಂಥ ಬರೀ ಮೇನ್ ವರ್ಬ್ ಇತ್ತಂದ್ರೆ ವಿಲ್ ಬರ್ತದೆ. ಆಮೇಲೆ ವರ್ಬ್ ಥರ್ಡ್ ಫಾರ್ಮ್ ಇತ್ತಂದ್ರೆ ವುಡ್ ಬರ್ತದೆ. ಹ್ಯಾಡ್ ಪ್ಲಸ್ ವರ್ಬ್ ಥರ್ಡ್ ಇದ್ದಂದ್ರೆ ವುಡ್ ಹ್ಯಾವ್. ಹ್ಯಾಡ್ ಪ್ಲಸ್ ವರ್ಬ್ ಥರ್ಡ್ ಫಾರ್ಮ್, ಸೆಕೆಂಡ್ ಫಾರ್ಮ್, ಥರ್ಡ್ ಫಾರ್ಮ್ ಇದ್ದಾಗ ವುಡಂಟ್ ಹ್ಯಾವ್ ಬರ್ತದೆ. ಸ್ವಲ್ಪ ಕಂಡೀಷನ್ಸ್ಗಳನ್ನ ಚೆನ್ನಾಗಿ ನೋಡಿಕೊಂಡು ಈ ಕ್ಲಾಸಲ್ಲಿ 1 ಮಾರ್ಕ್ಗಳನ್ನು ತಗೊಳ್ರಿ. ಇನ್ನು ಇನ್ಫಿನಿಟ್ ಅಂದರೆ ಏನಪ್ಪ ಅಂತಂದರೆ ಜಸ್ಟ್ ಸಿಂಪಲ್ ಆಗಿರುತ್ತೆ, ಏನಿರ್ತದೆ, ಟೂ ಜೊತೆ ಮೇನ್ ವರ್ಬ್ ಇರ್ತಾವೆ, ಅಥವಾ ಮಾಡೆಲ್ಸ್ ಜೊತೆ ಮೇನ್ ವರ್ಬ್ ಇರ್ತಾವೆ, ಕ್ಯಾನ, ವಿಲ್ಲ, ಅಥವಾ ಡಿಡ್ ಮತ್ತು ಡೂ ಫಾರ್ಮ್ ಜೊತೆನೂ ಕೂಡ ಮೇನ್ ವರ್ಬ್ ಇರ್ತಾವೆ. ಅದನ್ನೇ ಇನ್ಫಿನಿಟ್ ಅಂತ ಕರೀತಾರೆ. ಸೊ ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ನೋಡ್ಕೊಡ್ರಿ. ಇನ್ನು ಲಾಸ್ಟ್ 5 ಮಾರ್ಕ್ಸಿಗೆ ಕ್ವಶನ್ ಬರ್ತದೆ. ಸೊ ನೋಡ್ಕೊಡ್ರಿ. ಫಸ್ಟ್ ಏನದ, ಇಮ್ಯಾಜಿನ್ ಯು ಆರ್ ಭೂಮಿಕಾ ಆಕಾಶ್ ಸ್ಟಡಿಂಗ್ ಇನ್ 10th ಸ್ಟ್ಯಾಂಡರ್ಡ್ ಗವರ್ಮೆಂಟ್ ಹೈಸ್ಕೂಲ್ ವಿಜಯಪುರ. ರೈಟ್ ಅ ಲೆಟರ್ ಟು ಯುವರ್ ಫಾದರ್ ಡಿಸ್ಕ್ರೈಬಿಂಗ್ ಯುವರ್ ಪ್ರಿಪ್ರೇಷನ್ ಫಾರ್ ದಿ ಎಕ್ಸಾಮ್ಸ್. ಮೋಸ್ಟ್ ಇಂಪಾರ್ಟೆಂಟ್ ಅದ, ಚೆನ್ನಾಗಿ ನೋಡ್ಕೊಂಡೋಗಿ. ಫಾದರ್ಗೂ ಬರ್ಬೋದು ಅಥವಾ ಮದರ್ಗೂ ಬರ್ಬೋದು, ಎಕ್ಸಾಮ್ ಪ್ರಿಪ್ರೇಷನ್ ಸಂಬಂಧ. ಫಸ್ಟ್ ಬರಿಬೇಕಾದ್ರೆ ನಿಮ್ಮ ಹೆಸರು ಬರೀರಿ. ಆಕಾಶ್ 10th ಸ್ಟ್ಯಾಂಡರ್ಡ್ ಆಲ್ರೆಡಿ ಕೊಟ್ಟಿದ್ದಾರೆ. ಯಾವುದು, ಗವರ್ಮೆಂಟ್ ಹೈಸ್ಕೂಲ್ ವಿಜಯಪುರ ಅಂತ ಬರೀರಿ. ಸೊ ನಾಳೆ ಡೇಟೇನೆ ಬರೀರಿ. ಸೊ ನಾಳೆ ಡೇಟ್ ಎಷ್ಟದಪ್ಪ ಅಂತಂದ್ರೆ 26/3/2025 ಅಂತಲೇ ಬರೀರಿ. ಡಿಯರ್ ಫಾದರ್, I am very well here. I hope that you are too are fine. I am studying with my friends, attending regular and extra classes.
We discuss with our teachers. Teachers give us new task and guide us, conduct online quizzes, tests. I have scored more than 90%. I hope that I will score 100%. Convey my best regards to mother. Yours lovingly ಆಕಾಶ್ ಅಂತ ಬರೀರಿ. ಸೊ 2 ಬರೆದು ಕೂಡಲೇ ಏನು ಮಾಡಬೇಕು, ಫಾದರ್ ಹೆಸರು ಬರೀರಿ, ಅಡ್ರೆಸ್ ಬರೀರಿ, ಊರು ಬರೀರಿ. ಇಷ್ಟು ಬರೆದ ನಿಮಗೆ 5 ಮಾರ್ಕ್ಸ್ ಕೊಡ್ತಾರೆ. ಇದು ಎಕ್ಸಾಮ್ ಪ್ರಿಪ್ರೇಷನ್ ಇತ್ತು. ಇನ್ ಕೇಸ್ ಇರಲಿಲ್ಲ ಅಂತಂದರೆ ಸೊ ಒಂದು ಎಸ್ 500 ರೂಪೀಸ್ಗೆ ಎಕ್ಸ್ಕ್ಯೂಷನ್ಗೆ ಹಣವನ್ನು ಬೇಡ್ತಾ ಯಾರಿಗೆ ಬರಿ ಅಂತ ಹೇಳಿದ್ದಾರೆ, ಫಾದರ್ಗೆ. ಸೊ ಸೇಮ್ ಆಗಿರ್ತಕ್ಕಂಥದ್ದಿದೆ. ಕಿರಣ ಕೀರ್ತಿ ಗವರ್ಮೆಂಟ್ ಹೈಸ್ಕೂಲ್ ರಾಮಸಾಗರ ಅಂತ ಇದೆ. ಸೊ ಅವರು ಕೂಡ ಫಸ್ಟ್ ಬರೆದಿದ್ದಾರೆ. ಕೀರ್ತಿ 10th ಸ್ಟ್ಯಾಂಡರ್ಡ್ ಗವರ್ಮೆಂಟ್ ಹೈಸ್ಕೂಲ್ ರಾಮಸಾಗರ. ಡೇಟ್ ಇದೆ 26 ಮಾರ್ಚ್ 2025. ಡಿಯರ್ ಫಾದರ್, ಸೇಮ್ ಐ ಆಮ್ ವೆರಿ ಫೈನ್ ಹಿಯರ್. ಐ ಹೋಪ್ ದ್ಯಾಟ್ ಯು ಟು ಆರ್ ಫೈನ್. ಆಮೇಲೆ ಸೊ ಮೈ ಸ್ಟಡಿ ಡಸ್ ವೆರಿ ವೆಲ್. ಮೈ ಟೀಚರ್ಸ್ ಹ್ಯಾಡ್ ಅರೇಂಜ್ಡ್ ಎಕ್ಸ್ಕೂರ್ಷನ್ ಟು ಹಿಸ್ಟೋರಿಕಲ್ ಪ್ಲೇಸಸ್ ಬೇಲೂರು ಹಳೆಬೀಡು. ಐ ನೀಡ್ a ₹500 to join excursion. I hope that you will send us early as possible. Convey my regards to mother and family members ಅಂತ ಬರೀರಿ. yours lovingly ಕೀರ್ತಿ. ಅವಾಗ ಸೊ 2 ಅಂತ ಹಾಕಿ ಫಾದರ್ ನೇಮು ಊರ ಹೆಸರು ಬರೆದ್ರೆ ಕರೆಕ್ಟ್ ಆಗ್ತದೆ. ಓಕೆನಾ. ಸೊ ಇದು ಫಾದರ್ಗೆ ಬರೀತಕ್ಕಂಥದ್ದಿತ್ತು. ಇನ್ನು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಒಂದು ಅಷ್ಟು ರಿಕ್ವೆಸ್ಟ್ ಲೆಟರ್ಗಳಿದ್ದಾವೆ. ಸೊ ಇದು ಕೂಡ ರಿಕ್ವೆಸ್ಟ್ ಲೆಟರ್ ಇತ್ತು. ಸೊ ಯಾರಿಗೆ ಬರೀಬೇಕಾಗಿದೆ, ರೈಟ್ ಅ ಲೆಟರ್ ಟು ಯುವರ್ ಫ್ರೆಂಡ್ ಅಬೌಟ್ ಸೆಲೆಬ್ರೇಷನ್ ಇಂಡಿಪೆಂಡೆನ್ಸ್ ಡೇ ಇನ್ ಯುವರ್ ಸ್ಕೂಲ್ ಅಂತಿದೆ. ಸೊ ಇದನ್ನು ಕೂಡ ನೀವು ಏನು ಮಾಡ್ಕೊಳ್ಬೋದು, ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಡ್ರಿ. ಇನ್ನು ಪ್ರೊಫೈಲ್ ರೈಟಿಂಗ್ಗೆ ಬರ್ತೀನಿ. ಸೊ ಪ್ರೊಫೈಲ್ ರೈಟಿಂಗಲ್ಲಿ ಸ್ವಲ್ಪ ಏನದಪ್ಪ ಅಂತಂದ್ರೆ ಕ್ಲೂಸ್ ಇದಾವೆ. ಆಲ್ರೆಡಿ ಅವರೆಲ್ಲ ಕೊಡ್ತಾರೆ. ಸೊ ಫಸ್ಟ್ ನೆನಪಿಟ್ಕೋಬೇಕು, ಇದು ಯಾವ ಜೆಂಡರ್ದಲ್ಲಿ ಅದ. ಓಕೆನಾ. ನಿಖಿತಾ ಅನ್ನೋದೇನಪ್ಪ ಅಂತಂದ್ರೆ ಸ್ತ್ರೀಲಿಂಗ ಅದ. ಸೊ ಹೀಗಾಗಿ ಪ್ರೊಫೈಲ್ ರೈಟಿಂಗಲ್ಲೆಲ್ಲ ಏನು ಮಾಡಬೇಕಪ್ಪ ಅಂದ್ರೆ ಹರ್ ಅಂತ ಯೂಸ್ ಮಾಡಬೇಕು, ಯಾವುದೋ ಸ್ತ್ರೀಲಿಂಗ ಇದ್ದಾಗ. ಸೊ ನೋಡಿ, ಗಿವನ್ ದ ಬಿಲೋ ಇಸ್ ದ ಪ್ರೊಫೈಲ್ ಆಫ್ ಡಾಕ್ಟರ್ ನಿಖಿತಾ ಅಂತದ. ಫಸ್ಟ್ ಬರೀರಿ ದಿಸ್ ಈಸ್ ಪ್ರೊಫೈಲ್ ಅಬೌಟ್ ಡಾಕ್ಟರ್ ನಿಖಿತಾ ಅಂತ ಬರೆದ್ರೆ ಸಾಕು. ಸೊ ಆಯಿತು. ನೇಮ್ ಅಂತದ. ಸೊ ಏನು ಬರಿತೀರಿ, ಆಲ್ರೆಡಿ ನಿಖಿತಾ ಬರ್ದಿದ್ದೀರಿ. ಏಜ್ 47 ಅದ. ಏನು ಬರಬೇಕು, ಹರ್ ಏಜ್ ಈಸ್ 47 ಇಯರ್ಸ್. ಜಸ್ಟ್ ಆಕೆ ನಿಖಿತಾ ಇರೋದ್ರಿಂದ ಹರ್ ತಗೊಂಡಿವಿ, ಅಲ್ಲಿ ಈಸ್ ಹಚ್ಚಿವಿ. ಹರ್ ಏಜ್ ಈಸ್ 47 ಇಯರ್ಸ್. ಮುಂದೆ ಕ್ವಾಲಿಫಿಕೇಶನ್ MSc PhD ಅದ. ಇಲ್ಲೇನು ಬರೀತೀರಿ, ಹರ್ ಕ್ವಾಲಿಫಿಕೇಶನ್ ಈಸ್ MSc PhD. ಆಕೆಯ ಒಂದು ಶಿಕ್ಷಣ MSc PhD. ಆಮೇಲೆ ಅಕ್ಯುಪೇಷನ್ ಅಲ್ಲಿ ಪ್ರೊಫೆಸರ್ ಇನ್ ಫಿಸಿಕ್ಸ್ ಇನ್ ಡೆಲ್ಲಿ ಯೂನಿವರ್ಸಿಟಿ ಅಂತದ. ಇಲ್ಲೇನು ಬರೀತೀರಿ, ಹರ್ ಅಕ್ಯುಪೇಷನ್ ಈಸ್ ಪ್ರೊಫೆಸರ್ ಇನ್ ಫಿಸಿಕ್ಸ್ ಆ್ಯಂಡ್ ಡೆಲ್ಲಿ ಯೂನಿವರ್ಸಿಟಿ. ಆಮೇಲೆ ಹಾಬೀಸ್ ಅದಾವ. ಅಲ್ಲಿ ವಾಚಿಂಗ್ ಬರ್ಡ್ಸ್, ರೀಡಿಂಗ್ ಮ್ಯಾಗ್ಝಿನ್ ಅದ. ಸೇಮ್ ಬರೆಯೋದು ಹರ್ ಹಾಬೀಸ್ ಆರ್. ಯಾಕಂದ್ರೆ ಇಲ್ಲಿ ಏನದಾವು, ಬಹಳಷ್ಟು ಪ್ಲೂರಲ್ ಅದಾವ. ಅಂದ್ರೆ ಒಂದಕ್ಕಿಂತ ಹೆಚ್ಚಿದಾವು. ಸೊ ಪ್ಲೂರಲ್ ತೊಗೊಂಡಿವಿ. ಒಂದೈತಂದ್ರೆ ಈಸ್ ಆಗ್ತೇವೆ, ಒಂದಕ್ಕಿಂತ ಹೆಚ್ಚಿದಂದ್ರೆ ಆರ್ ತಗೋತೀವಿ. ಸೊ ಹರ್ ಹಾಬೀಸ್ ಆರ್ ವಾಚಿಂಗ್ ದ ಬರ್ಡ್ಸ್ ಆ್ಯಂಡ್ ರೀಡಿಂಗ್ ಮ್ಯಾಗ್ಝಿನ್ಸ್ ಅಂತ ಬರೆದ್ರೆ ಸಾಕು. ರೀಸನ್ಸ್ ಫಾರ್ ಪಾಪ್ಯುಲಾರಿಟಿ ಅಂತಿದ. ಇಲ್ಲೇನು ಬರೀಬೇಕು, ರೀಸನ್ಸ್ ಫಾರ್ ಹರ್ ಪಾಪ್ಯುಲಾರಿಟಿ ಆರ್. ಯಾಕಂದ್ರೆ ಇಲ್ಲಿನ ಏನದ, ಸಾಫ್ಟ್ ಸ್ಪೋಕನ್ ವಾರ್ಮ್ ಹಾರ್ಟೆಡ್ ಅದ. ಸೊ ರೀಸನ್ಸ್ ಫಾರ್ ಹರ್ ಪಾಪ್ಯುಲಾರಿಟಿ ಆರ್ ಸಾಫ್ಟ್ ಸ್ಪೋಕನ್ ವಾರ್ಮ್ ಹಾರ್ಟೆಡ್. ಲಾಸ್ಟ್ ಅಕಾಡೆಮಿಕ್ ಅಚೀವ್ಮೆಂಟ್ಸ್ ಅಂತದ. ಒಂದೇ ಅದ. ಹರ್ ಅಕಾಡೆಮಿಕ್ ಅಚೀವ್ಮೆಂಟ್ ಈಸ್ ಪೇಪರ್ ಪ್ರೆಸೆಂಟೇಷನ್ ಆನ್ ಇಕಲಾಜಿಕಲ್ ಕ್ರೈಸಿಸ್ ಅಂತ ಬರೆದ್ರೆ ಸೊ ಪ್ರೊಫೈಲ್ ರೈಟಿಂಗ್ ಆಗ್ತದೆ. ಸೊ ಹಿಂಗೆ ಸಿಂಪಲ್ ಆಗಿ ಏನು ಬರೀಬೇಕು. ಇದು ನಾನು ಸ್ತ್ರೀಲಿಂಗದ ನಿಮಗೆ ಹೇಳಿದ್ದೆ. ಇವಾಗ ಇಲ್ಲಿ ಪುಲ್ಲಿಂಗದ ವಿಜೇಂದ್ರ ಸಿಂಗ್ ಅಂತ ಅದ. ಸೊ ಫಸ್ಟಿಗೆ ಏನು ಬರಿತೀರಿ, ದಿಸ್ ಈಸ್ ಪ್ರೊಫೈಲ್ ಅಬೌಟ್ ವಿಜೇಂದ್ರ ಸಿಂಗ್ ಅಂತ ಬರಿತೀರಿ. ಸೊ ಬರ್ತ್ ಅದ October 29, 1985 ಅದ. ಏನು ಬರಿತೀರಿ, he was born on October 29, 1995. ಆತ ಹುಟ್ಟಿದ ಯಾವಾಗಪ್ಪ ಅಂತಂದ್ರೆ October 29, 1985 ಅಂತ ಬರಿತೀರಿ. ಪ್ಲೇಸ್ ಅದ. ಸೊ ಹೀಸ್ ಅ ಬರ್ತ್ ಪ್ಲೇಸ್ ಅಂದ್ರೆ ಇವ ಪುಲ್ಲಿಂಗ ಇದ್ದಾನ. ಸೊ ಹೀಗಾಗಿ ಹೀಸ್ ತಗೊಂಡಿವಿ. ಹೀಸ್ ಅ ಬರ್ತ್ ಪ್ಲೇಸ್ ಈಸ್ ಏನು, ಹರಿಯಾಣ ಬರಿತೀರಿ. ಆಮೇಲೆ ಇಂಟ್ರೆಸ್ಟೆಡ್ ಬಾಕ್ಸಿಂಗ್ ಅದ. ಹೀ ಈಸ್ ಇಂಟ್ರೆಸ್ಟಿಂಗ್ ಇನ್ ಬಾಕ್ಸಿಂಗ್ ಬರಿತೀರಿ. ಪ್ರಾಕ್ಟೀಸಿಂಗ್ ಕ್ಲಬ್ ಬೈವಾನಿ ಬಾಕ್ಸಿಂಗ್ ಕ್ಲಬ್ ಅಂತದ. ಸೊ ಏನು ಬರಬೇಕು, ಹೀ ಈಸ್ ಪ್ರಾಕ್ಟೀಸಿಂಗ್ ಇನ್ ಬೈವಾನಿ ಬಾಕ್ಸಿಂಗ್ ಕ್ಲಬ್ ಅಂತ ಬರಿತೀರಿ. ಪಾರ್ಟಿಸಿಪೇಷನ್ ಒಳಗೆ ಏನದಪ್ಪ ಅಂದ್ರೆ ಓನ್ ದ ಬ್ರೋನ್ಸ್ ಮೆಡಲ್ ಇನ್ 2008 ಬೀಜಿಂಗ್ ಅಂತದ. ಸೊ ಇಲ್ಲಿ ಬರಿತೀರಿ ಏನು, ಹೀಸ್ ಅ ಪಾರ್ಟಿಸಿಪೇಂಟ್ ಈಸ್ ಇನ್ 2004 ಅಥೆನ್ಸ್ ಸಮ್ಮರ್ ಒಲಿಂಪಿಕ್ಸ್. ಹೀಸ್ ಅ ಅಚೀವ್ಮೆಂಟ್ ಈಸ್ ಏನು ಬರೀಬೇಕು. ಸೊ ಲಾಸ್ಟ್ ಅವ್ ಏನು ಮಾಡಿದಾರಪ್ಪ ಅಂದ್ರೆ ಬ್ರೋನ್ಸ್ ಮೆಡಲ್ 2008 ಬೀಜಿಂಗಲ್ಲಿ ಪಡೆದಿದ್ದಾನ. ಅವಾರ್ಡ್ಸ್ ಅದ. ಹಿ ಗಾಟ್ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಇನ್ 2009 ಅಂತ ಬರೆದ್ರು ಕೂಡ ಪ್ರೊಫೈಲ್ ರೈಟಿಂಗ್ ಆಗ್ತದೆ. ಇಷ್ಟು ವೆರಿ ಸಿಂಪಲ್. ಸೊ ಇಷ್ಟು ವೆರಿ ಸಿಂಪಲ್ ಇತ್ತು. ಸಮರಿ ಹೇಳಿದ್ದೀನಿ, ಈಫ್ ಕ್ಲಾಸ್ ಹೇಳಿದ್ದೀನಿ, ಆಮೇಲೆ ಇನ್ಫಿನಿಟ್ ಹೇಳಿದ್ದೀನಿ, ಲೆಟರ್ ಹೇಳಿದ್ದೀನಿ, ಪ್ರೊಫೈಲ್ ರೈಟಿಂಗ್ಗಳನ್ನು ಹೇಳಿದ್ದೀನಿ. ಇನ್ನು ಸ್ವಲ್ಪ ಏನು ಮಾಡ್ತೀನಪ್ಪ ಅಂತಂದರೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ಗೆ ಹೋಗೋಣ. ಸ್ವಲ್ಪ ತಿಳ್ಕೊಡ್ರಿ. ಪಾಸಿಟಿವ್ ಡಿಗ್ರಿ ಒಳಗೆ ಏನಿರಬೇಕು, ನೋ ಅದರ್, ಈಸ್, ಆ್ಯಸ್ ಅಂತ ಬರ್ತದೆ.
ಕಂಪ್ಯಾರಿಟಿವ್ ಡಿಗ್ರಿ ಒಳಗೆ ಡ್ಯಾಶ್ ಈಸ್ ದ್ಯಾನ್ ಎನಿ ಅದರ್ ಅಂತ ಬರ್ತದೆ. ಸೂಪರ್ಲೇಟಿವ್ ಡಿಗ್ರಿ ಒಳಗೆ ಈಸ್ ದ ಅಂತ ಬರ್ತದೆ. ಒಂದು ಎಕ್ಸಾಂಪಲ್, ಪಾಸಿಟಿವ್ ಡಿಗ್ರಿ ನೋ ಅದರ್ ಸಿಟಿ ಆಸ್ ಬಿಗ್ ಆಸ್ ಮುಂಬೈ ಇನ್ ಇಂಡಿಯಾ. ನೆಕ್ಸ್ಟ್ ಕಂಪ್ಯಾರಿಟಿವ್ ಡಿಗ್ರಿ ಮುಂಬೈ ಈಸ್ ಬಿಗ್ಗರ್ ದ್ಯಾನ್ ಎನಿ ಅದರ್ ಸಿಟಿ ಇನ್ ಇಂಡಿಯಾ ದೆನ್ ಎನಿ ಅದರ್. ನೆಕ್ಸ್ಟ್ ಸೂಪರ್ಲೇಟಿವ್ ಡಿಗ್ರಿ ಒಳಗೆ ಏನು ಬರ್ತದೆ, ಈಸ್ ದ ಮುಂಬೈ ಈಸ್ ದ ಬಿಗ್ಗೆಸ್ಟ್ ಸಿಟಿ ಇನ್ ದ ಇಂಡಿಯಾ ಅಂತಕ್ಕಂಥದ್ದು. ಸೊ ಡಿಗ್ರೀಸ್ ಬರ್ತದೆ, ಅದನ್ನು ಸ್ವಲ್ಪ ನೀವೇನು ಮಾಡ್ಕೊಡ್ರಿ ನೋಡ್ಕೊಡ್ರಿ. ಇನ್ನು ಕೊಲೆಕಟ್ಟಿ ಒಳಗೆ 1 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಯಾವೆಲ್ಲ ಇಂಪಾರ್ಟೆಂಟ್ ಅದ ಅಂದ್ರೆ ಕ್ವಿಕ್ ಗ್ಲಾನ್ಸ್, ರ್ಯಾಪಿಡ್, ಡಿಕ್ಲೇನ್, ಗ್ರೋತ್, ಪ್ರೋಗ್ರೆಸ್ ಬರ್ತದೆ, ಸೆಲ್ಫ್ ಡಿಸಿಪ್ಲಿನ್, ಫಾಸ್ಟ್ ಟ್ರೈನ್, ಹನಿಮೂನ್ ಬರ್ತದೆ, ಸ್ಪೀಡಿ ರಿಕವರಿ, ಸಾಫ್ಟ್ ಆ್ಯಕ್ಷನ್ ಬರ್ತದೆ, ಮನಿ ಆರ್ಡರ್, ಪ್ರಾಂಪ್ಟ್ ಪೇಮೆಂಟ್, ಡ್ರಾ ಲಾಟರ್ ಅಥವಾ ಅಟೆನ್ಷನ್, ಕಮಿಟೆಡ್ ಕ್ರೈಮ್, ರೇಸ್ಡ್ ಡೌಟ್ಸ್, ಟ್ವಿಂಕ್ಲಿಂಗ್ ಸ್ಟಾರ್, ಲೇಡ್ ಪ್ಯಾರಲಲ್, ಬುಕ್ ಬಾರ್ನ್, ಅರ್ಥಕ್ವೇಕ್, ಬ್ರಿಸ್ಕ್ ವಾಕ್, ನ್ಯೂಕ್ಲಿಯರ್ ವೀಪನ್, ಪ್ಯಾಕ್ಡ್ ಕೋಚಸ್, ಸ್ಟೀಲ್ ರೈಲಿಂಗ್, ಲಿಟಲ್ ಕ್ರೀಕ್, ಆಮೇಲೆ ಪೌಂಡೆಡ್ ಟ್ರೀಸ್, ಪ್ಯಾಚ್ಡ್ ಫೆನ್ಸ್, ನೆಕ್ಸ್ಟ್ ಕ್ರಾಲ್ ಫಾರ್ವರ್ಡ್, ಆಮೇಲೆ ಚಾರ್ಮಿಂಗ್ ಗರ್ಲ್, ರ್ಯಾಗ್ಡ್ ಗ್ಲೋಸ್ ಅಂತಕ್ಕಂಥದ್ದು ಬರ್ತದೆ. ಇವೆಲ್ಲ ಏನಪ್ಪ ಅಂತಂದರೆ ಕೊಲೆಕೆಟಿವ್ಗಳು ಅಂತ ನಾವೇನು ಮಾಡ್ತೀವಿ ಕರಿತೀವಿ. ಇನ್ನು ಭಾಳ ಈಸಿ ಏನಪ್ಪ ಅಂದ್ರೆ ಪಿಕ್ಟೋರಿಯಲ್ ರೈಟಿಂಗ್ ಅಂತ ಕರೀತಾರೆ. ಏನಪ್ಪ ಪಿಕ್ಟೋರಿಯಲ್ ರೈಟಿಂಗ್ ಅಂದ್ರೆ ಇದೇ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಒಂದು 4 ಸಾಲು ಬರೆದ್ರು 3 ಮಾರ್ಕ್ಸ್ ಕೊಡ್ತಾರೆ. ವೆರಿ ಸಿಂಪಲ್. ಫಸ್ಟ್ ಇದನ್ನು ಬರ್ಕೋತ ಹೋಗ್ರಿ, ಏನು ದಿಸ್ ಪಿಕ್ಚರ್ ಈಸ್ ವೆರಿ ಬ್ಯೂಟಿಫುಲ್, ಇಷ್ಟು ಬರೆದ್ರೆ ಸಾಕು. ಇದು ಒಂದು ಬರೆದ್ರು ಕೂಡ ನಿಮಗೆ ಮಾರ್ಕ್ಸ್ ಏನು ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ. ಆಮೇಲೆ ಆ್ಯಂಡ್ ಇಟ್ ಹ್ಯಾಸ್ ಸಮ್ ಮೆಸೇಜ್, ಇದೇನು ಮಾಡದ, ಈ ಪಿಕ್ಚರ್ ನಮಗೆ ಸಮ್ ಮೆಸೇಜ್ ಕೊಟ್ಟದ. ಓಕೆ, ನೆಕ್ಸ್ಟ್ ಇನ್ ದಿಸ್ ಪಿಕ್ಚರ್ ವಿ ಕ್ಯಾನ್ ಸಿ. ಸೊ ಇದನ್ನಿಷ್ಟು 3 ಸಾಲುಗಳನ್ನ ಆ್ಯಸ್ ಇಟ್ ಈಸ್ ಬರೀರಿ. ಆಮೇಲೆ ದೇರ್ ಈಸ್ ಅ ಮ್ಯಾನ್ ಇನ್ ದ ಪಿಕ್ಚರ್. ಸೊ ನೋಡ್ಬೋದು ಈ ಚಿತ್ರದಲ್ಲಿ ಏನಿದ್ದಾರೆ, ಒಬ್ಬ ಮನುಷ್ಯ ಇದ್ದಾನೆ. ಸೊ ಬರೀರಿ ದೇರ್ ಈಸ್ ಅ ಮ್ಯಾನ್ ಇನ್ ದ ಪಿಕ್ಚರ್ ಆ್ಯಂಡ್ ಹಿ ಈಸ್ ವಾಚಿಂಗ್ ದ ವುಮನ್. ಆತ ಏನು ಮಾಡಕತ್ತಿದ್ದಾನೆ, ಸೊ ಅಲ್ಲಿರ್ತಕ್ಕಂಥ ಮಹಿಳೆಯನ್ನು ನೋಡ್ತಾ ಇದ್ದಾನೆ. ದೇರ್ ಆರ್ ಆಕ್ಸನ್ ಆ್ಯಂಡ್ ದೇ ವೇರ್ ಈಟಿಂಗ್. ಸೊ ಅಲ್ಲಿ ಏನದಪ್ಪ ಅಂತಂದ್ರೆ ಆಕ್ಸ್ಗಳಿದ್ದಾವೆ. ಸೊ ಅವು ಏನು ಮಾಡ್ತಾ ಇದ್ದಾವೆ, ತಿನ್ನುತ್ತಾ ಇದ್ದಾವೆ. ದೇರ್ ಈಸ್ ಅ ಬಾಯ್ ಆ್ಯಂಡ್ ಹಿ ಈಸ್ ಅ ರೈಡಿಂಗ್ ಸೈಕಲ್. ಆ ಹುಡುಗ ಇದ್ದಾನೆ, ಸೈಕಲ್ ರೈಡ್ ಮಾಡ್ತಿದ್ದಾನೆ. ಆಲ್ಸೋ ದೇರ್ ಆರ್ ಹೌಸಸ್ ಇನ್ ದ ಪಿಕ್ಚರ್. ಆಲ್ರೆಡಿ ಆ ಚಿತ್ರಗಳಲ್ಲಿ ಮನೆಗಳಿದ್ದಾವೆ. ದಿಸ್ ಪಿಕ್ಚರ್ ಟೆಲ್ಸ್ ಅಬೌಟ್ ದ ಇಂಡಿಯನ್ ವಿಲೇಜ್ ಲೈಫ್. ಇದು ಟೋಟಲಿ ಏನು ಮಾಡ್ತದಪ್ಪ ಅಂದರೆ ಇಂಡಿಯನ್ ವಿಲೇಜ್ ಲೈಫನ್ನು ನೋಡ್ಲಿಕ್ಕತ್ತದ, ತೋರಿಸ್ತದ ಅಂತ ಹೇಳ್ಬೋದು. ನಿಮಗೆ ಸ್ವಲ್ಪ ಶಾಲೆಗೆ ಸಂಬಂಧಪಟ್ಟಂತೆ, ಪರಿಸರಕ್ಕೆ ಸಂಬಂಧಪಟ್ಟಂತೆ, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಓಕೆನಾ, ಸೊ ಅವುಗಳ ಬಗ್ಗೆ ಮೆಸೇಜ್ಗಳನ್ನು ಕೊಡ್ತಾರೆ. ಆ ಚಿತ್ರದಲ್ಲಿ ನೌನ್ಗಳಿರಬೇಕು, ಆಬ್ಜೆಕ್ಟ್ಗಳಿರಬೇಕು, ಸಿಂಪಲ್ ಸೆಂಟೆನ್ಸ್ಗಳನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಚಿತ್ರಗಳನ್ನೇ ಕೊಡ್ತಾರೆ. ಓಕೆ, ಸುಮ್ಮನೆ ಬೋಗಸ್ ಚಿತ್ರಗಳನ್ನ ಕೊಡೋದಿಲ್ಲ, ಅದು ಇಲ್ಲ, ಅದು ನೆನಪಿಟ್ಕೊಡ್ರಿ. ಇನ್ನು ನಾನು ಏನು ಮಾಡ್ತೀನಿ ಅಂದರೆ ನಿಬಂಧಕ್ಕೆ ಹೋಗೋಣ. ಬಹಳ ಜನ ಕೇಳ್ತಾರೆ, ಸೊ ನಿಬಂಧ ಯಾವ್ದು ಬರ್ತದ್ರಿ ಅಂತ. ಸೊ ಮಾಸ್ ಮೀಡಿಯಾದ ಇಲ್ಲಿ ನಿಮಗೆ ರೇಡಿಯೋ ಬರಲಿ, ಟಿ ವಿ ಬರಲಿ, ನ್ಯೂಸ್ ಪೇಪರ್ ಬರಲಿ, ಅವಾಗೆಲ್ಲ ಬಂದಾಗ ಏನು ಮಾಡ್ರಪ್ಪ ಅಂದ್ರೆ ಸೊ ಸೇಮ್ ಇಲ್ಲೇನು ಜಾಗ ಐತಲ್ಲ ಅಲ್ಲೆಷ್ಟು ಅವುಗಳನ್ನು ತುಂಬೋದು. ಫಾರ್ ಎಕ್ಸಾಂಪಲ್ ರೇಡಿಯೋ ಇದ್ರೆ ರೇಡಿಯೋ ಈಸ್ ಪವರ್ಫುಲ್ ಟೂಲ್ ಇನ್ ದ ವರ್ಲ್ಡ್. ರೇಡಿಯೋ ಹ್ಯಾಸ್ ಪ್ಲೇಡ್ ಇಂಪಾರ್ಟೆಂಟ್ ಪಾರ್ಟ್ ಇನ್ ಅವರ್ ಲೈಫ್. ಇಟ್ ಗಿವ್ಸ್ ಅಸ್ ನಾಲೆಡ್ಜ್ ಆ್ಯಂಡ್ ಎಂಟರ್ಟೈನ್ಮೆಂಟ್. ಇದನ್ನು ಬರೆದ್ರೆ ಸಾಕು. ಆಮೇಲೆ ನೆಕ್ಸ್ಟ್ ಅಡ್ವಾಂಟೇಜ್ ಒಳಗೆ ರೇಡಿಯೋ ಈಸ್ ಗುಡ್ ಮೀನ್ಸ್ ಕಮ್ಯುನಿಕೇಷನ್ ವಿಚ್ ರೀಚಸ್ ದ ಕಾಮನ್ ಪೀಪಲ್. ರೇಡಿಯೋ ಗಿವ್ಸ್ ಅಸ್ ಆಲ್ ದ ಇನ್ಫಾರ್ಮೇಷನ್ ಆ್ಯಂಡ್ news like political and sports news. Students have also benefited immensely from the use of radio. People like it and most of because they can easily get it ಅಂತ. ಸೊ ಇಲ್ಲಿ ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್ಸು, ಕನ್ಕ್ಲೂಷನನ್ನು ಮಾಸ್ ಮೀಡಿಯಾದಲ್ಲಿ ಬರಿತೀರಿ. ಸೇಮ್ ಪೊಲ್ಯೂಷನಲ್ಲಿ ಏರ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಸಾಯಿಲ್ ಆಗಿರ್ಬೋದು, ನಾಯ್ಸ್ ಆಗಿರ್ಬೋದು, ವೆರಿ ಇಂಪಾರ್ಟೆಂಟ್. ಇದು ನಿಮ್ಮ ಎಕ್ಸಾಮ್ಗೆ ಬಂದೇ ಬರ್ತಕ್ಕಂಥದ್ದು. ಸೊ ಇದನ್ನು ಸ್ಕ್ರೀನ್ಶಾಟ್ ಆದರೂ ತಗೊಳ್ರಿ. ಎಲ್ಲೆಲ್ಲಿ ಗ್ಯಾಪ್ ಐತಲ್ಲ ಅಲ್ಲಿ ಯಾವ್ದು ಕೊಟ್ಟಿದ್ದಾರೆ ಅದನ್ನು ತುಂಬ್ರಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ವಾಟರ್ ಇತ್ತಂದ್ರೆ ಇಲ್ಲೆಲ್ಲ ಏನು ಬರಬೇಕು, ವಾಟರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ವಾಟರ್ 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 ವಾಟರ್, ಬರೀ ಲಾಸ್ಟ್ ತಕ್ಕ ವಾಟರ್ಗಳನ್ನು ಅಷ್ಟೇ ತುಂಬೋದೈತಿ. ಆ್ಯಸ್ ಇಟ್ ಈಸ್ಗಳನ್ನ ಬರೀರಿ. ಇಷ್ಟು ಬರೆದ್ರೂ ಕೂಡ ನಿಮಗೆ 3 ಮಾರ್ಕ್ಸ್ ಆದರೂ ಖಂಡಿತವಾಗಿ ಕೊಡ್ತಾರೆ. ಅದ್ರ ಬಿಟ್ಟು ಬರ್ಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಸ್ಪೋರ್ಟ್ಸ್ ಅದ, ಅಲ್ಲಿ ಇಂಟ್ರಡಕ್ಷನ್, ಅಡ್ವಾಂಟೇಜಸ್ ಆಫ್ ಸ್ಪೋರ್ಟ್ಸ್, ಆಮೇಲೆ ಕನ್ಕ್ಲೂಷನ್ಗಳನ್ನ ಬರೀರಿ. ಸ್ವಚ್ಛ ಭಾರತ ಅಭಿಯಾನ ಬಗ್ಗೆನೂ ಕೂಡ ಕೊಟ್ಟಿದ್ದೀನಿ. ಇಂಟರ್ನೆಟ್ ಬಗ್ಗೆ ಇದೆ, ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಏನಪ್ಪ ಅಂದ್ರೆ ಇಂಪಾರ್ಟೆನ್ಸ್ ಆಫ್ ಯೋಗ ಆ್ಯಂಡ್ ಮೆಡಿಟೇಷನ್ ಅಂತ ಕೊಟ್ಟಿದ್ದಾರೆ. ಇಷ್ಟು ಪತ್ರಗಳನ್ನು, ಪ್ರೊಫೈಲ್ಗಳನ್ನು, ಸಮರಿಗಳನ್ನು, ಲೆಟರ್ಗಳನ್ನು ನಾನು ಏನು ಮಾಡಿದ್ದೀನಿ ಕೊಟ್ಟಿದ್ದೀನಿ. ಸೊ ಖಂಡಿತವಾಗಿ ಇವುಗಳನ್ನು ನೋಡ್ಕೊಂಡು ಹೋಗಿ ಅಂತ